ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ಸೊ ಕೆಂಡ ಹಾಯ್ಕೊಂಡು ಬಂದಿದ್ದಾಯಿತು. ಈಗ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಅಂಗಡಿ ಎಲ್ಲ ಸೆಟಪ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಾನು ಹೇಳಿದೆ, ಇದು ತುಂಬ ಹಳೆಯ ಮಠ ನಮ್ಮದು. ಸೊ ಆಲ್ಮೋಸ್ಟ್ 600 ಇಂದ 800 ವರ್ಷ ಹಳೆಯದು. ಸೊ ಈ ಮಠ ನಮ್ದು ಈಗೇನಿದೆ, ಇದು ಈಗ ರೀಸೆಂಟಾಗಿ ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲರೂ ದುಡ್ಡನ್ನ ಕೊಟ್ಟು ಒಂದು ಭಕ್ತಿಯಿಂದ ಅದನ್ನು ಮತ್ತೆ ರಿನೋವೇಟ್ ಮಾಡಿಸಿದ್ದು. ಅದಕ್ಕಿಂತ ಮುಂಚೆ ತುಂಬ ಚಿಕ್ಕದಾಗಿ ತುಂಬ ಹಳೆಯದಿತ್ತು. ಸೊ ಈ ಸತಿ ತುಂಬಾ ವಿಜೃಂಭಣೆಯಿಂದ ಹೊಸ ದೇವಸ್ಥಾನ ಏನಿದೆ, ಇದನ್ನು ಲಾಸ್ಟ್ ಟೈಮು ಆ್ಯಕ್ಚುಲಿ ಓಪನಿಂಗಿಗೆ ನಾನು ಬಂದಿರಲಿಲ್ಲ. ಬಟ್ ಓಪನಿಂಗ್ ಆದಾಗ ತುಂಬ ಜನ ಬಂದಿದ್ದರು. ಕಾಶಿ ಜಗದ್ಗುರುಗಳು ಮತ್ತು ಉಜ್ಜಯಿನಿ ಜಗದ್ಗುರುಗಳು ಅವರೆಲ್ಲ ಬಂದು ಒಂದು 5 ಮಠದ್ದು ನಮ್ಮ ಬಾಳೆಹೊನ್ನವರು. ಸೊ ಎಲ್ಲ ಮಠಾಧೀಶರು ಬಂದು ಅದನ್ನು ಓಪನಿಂಗ್ ಮಾಡಿದರು. ಸೊ ಆಮೇಲೆ ಕೋವಿಡ್ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲಿಂದ ಜಾಸ್ತಿ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಿ ಲಾಸ್ಟ್ ಇಯರಿಂದ ಮತ್ತೆ ಜಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೋಡಬಹುದು ನೀವು, ಈಗ ಎಲ್ಲ ಊರಿಂದ ನಾನು ಹೇಳಿದೆ 108 ಹಳ್ಳಿಗಳು ನಡ್ಕೊತಾರೆ ಈ ದೇವಸ್ಥಾನಕ್ಕೆ, ಈ ಮಠಕ್ಕೆ ಅಂತ ಹೇಳಿ. ಸೊ 108 ಹಳ್ಳಿಗಳಲ್ಲಿ ಒಂದೊಂದು ಹಳ್ಳಿಗಳಲ್ಲಿ ಮೇನ್ ದೇವರೇನಿದೆ ಅದು ಮಾತ್ರ ಬರುತ್ತೆ. ಸೊ ಅದರಲ್ಲೂ ತುಂಬ ವಿಂಗಡಣೆ ಮಾಡಿ ಇಷ್ಟು ಹಳ್ಳಿಗೆ ಈ ದೇವರು ಆ ಥರ ಎಲ್ಲ ಇರುತ್ತೆ. ಸೊ ಇಟ್ ಈಸ್ ಆಲ್ ವೆರಿ ಓಲ್ಡ್ ಟ್ರೆಡಿಷನ್ಸ್. ನಮಗೀಗ ಅದು ಅರ್ಥನೂ ಆಗಲ್ಲ. ಎಷ್ಟು ಅರ್ಥ ನನಗಾಗಿದೆ ಅಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಬೇರೆ ಬೇರೆ ಹಳ್ಳಿಗಳು ಇಷ್ಟಿಷ್ಟು ಹಳ್ಳಿ ಇಷ್ಟಿಷ್ಟು ಅದು ಈ ಹಳ್ಳಿದು ದೇವರಿಗೆ ಸೇರಬೇಕು ಅಂತೆಲ್ಲ ಇರುತ್ತೆ. ಸೊ ಆ ದೇವರುಗಳು ಬರ್ತಾರೆ. ಸೊ ಈಗ ಕೆಂಡ ಹಾಯ್ದಿದ್ದಾಯಿತು ಅಲ್ಲಿ. ಸೊ ಅಲ್ಲಿಂದ ಈಗ ಮತ್ತೆ ಮಠದ ಹತ್ರ ಬರ್ತಾ ಇದ್ದಾರೆ. ಸೊ ಇಲ್ಲಿ ತುಂಬ ಹೊತ್ತು ಜಾತ್ರೆ ನಡೆಯುತ್ತೆ. ಆಲ್ಮೋಸ್ಟ್ ಫುಲ್ ಡೇ, ಅಂದರೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಇದು ಕೆಂಡ ಹಾಯೋದು ಬೇಗ ಮುಗಿಯುತ್ತೆ. ಅದಾದಮೇಲಿಂದ ಇದು ಸ್ಟಾರ್ಟ್ ಆಗುತ್ತೆ. ಸೊ ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಮಧ್ಯಾಹ್ನ ಸಾಯಂಕಾಲ ತನಕ ಜಾತ್ರೆ ನಡೆಯುತ್ತೆ. ಸೊ ಏನೇನು ನಡೆಯುತ್ತೆ ಹೆಂಗೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇಡೀ ದಿನ ಕೂತ್ಕೊಂಡು ನೋಡ್ತೀವಿ ನಾವು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ ಮೇಳ ಆಗಲಿ, ಅವರ ಒಂದು ಭಕ್ತಿ ಆಗಲಿ. ಸೊ ಎಷ್ಟೊಂದು ಜನಕ್ಕೆ ದೇವರು ಬರುತ್ತೆ. ಸೊ ಅದೊಂಥರ ಪವಾಡ ಅಂತಲೇ ಅನಿಸುತ್ತೆ. ಡಿವೋಷ್ನಲಿ ಇಫ್ ಯು ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿದ್ದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಲ್ಲ ಅಂದರೆ ಸ್ವಲ್ಪ ಜನಕ್ಕೆ ಇದೆಲ್ಲ ಸುಮ್ಮನೆ ಅಂತಲೂ ಅನಿಸ್ಬಹುದು. ಬಟ್ ಐ ಆಮ್ ಡೀಪ್ಲಿ ರೂಟೆಡ್ ವಿತ್ ಮೈ ಸ್ಪಿರಿಟ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ. ಸೊ ನನಗಂತೂ ದೇವರು ಎಲ್ಲದೂ ಇದೆ ಅಂತಲೇ ಅನಿಸೋದು ಜಗತ್ತಲ್ಲಿ. ಸೊ ದೇರ್ ಆರ್ ಸರ್ಟನ್ ಥಿಂಗ್ಸ್ ಬಿಯಾಂಡ್ ಅವರ್ ಸೈನ್ಸ್. ಸೊ ಅದನ್ನು ನಾವು ಇಲ್ಲಿ ಕಾಣ್ತೀವಿ. ಸೊ ಎಲ್ಲ ದೇವರುಗಳು ಬಂದಿದ್ದಾಯಿತು. ಈಗ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ. 5 ರಿಂದ 8 ಈ ಥರ ಆಗ್ತಾರೆ. 8, 9 ಹತ್ರ. ಸೊ ಈಗ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಎಲ್ಲ ದೇವರು ಪಟ್ಟಾಕ್ ಬಂದಂಗೆ ಅದು ಮೆರವಣಿಗೆದು ಏನು ದೇವ್ರುಗಳಿರುತ್ತೆ ಅದನ್ನು ತೊಗೊಂಬಂದು ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡೋಣ.
ಮಕ್ಕಳು ಚಿಕ್ಕವರಿದ್ದಾಗ ನೋಡಿದ್ದು. ಸೊ ಈ ಸತಿ ಅವ್ರಿಗೆ ಒಂಥರ ಡಿಫ್ರೆಂಟ್ ಆಗಿ ಇದು ಅನ್ನಿಸ್ತಾ ಇತ್ತು. ಆ್ಯಂಡ್ ದೇ ರಿಯಲಿ ಎಂಜಾಯ್ಡ್ ಇಟ್. ಸೊ ಜನನೂ ನೋಡ್ಬೋದು ನೀವು, ಎಷ್ಟೊಂದು ಜನ ಅಲ್ಲೇ ಬಂದು ಕೂತಿದ್ದಾರೆ. ಆ್ಯಂಡ್ ನಮ್ಮಪ್ಪನೂ ಅಷ್ಟೇ ಸುತ್ತಿದ್ದಾರೆ. ಸೊ ಕಿರೀಟ ಇದೆಲ್ಲ ಏನು ಇವ್ರು ಹಾಕ್ಕೊಂಡಿರ್ತಾರೆ ತುಂಬ ಹೆವಿ ಇರುತ್ತೆ. ಆ್ಯಂಡ್ ಅವರು 2 ದಿನ ಇದರ ಉಪವಾಸ ಇಟ್ಕೊಂಡು ಅದನ್ನು ಹಾಕ್ಕೊಳೋದು, ದೇವ್ರದ್ದು ಏನೇನಿರುತ್ತೆ ಐಟಮ್ಸು ಅದೆಲ್ಲ ತುಂಬ ಭಕ್ತಿಯಿಂದ ಇದನ್ನೆಲ್ಲ ಮಾಡ್ತಾರೆ. ಸೊ ಅದು ಹೆಂಗೆ ಅವ್ರಿಗೆ ಅಷ್ಟೊಂದು ಸ್ಟ್ರೆಂತ್ ಎಲ್ಲ ಬರುತ್ತೆ ಗೊತ್ತಿಲ್ಲ. ಸೊ ಇಟ್ಸ್ ರಿಯಲಿ ನೈಸ್. ಎಲ್ಲ ಹಳ್ಳಿಯವರು ನೋಡಿ, ಬೇರೆ ಬೇರೆ ಹಳ್ಳಿಯವರು, ಅವ್ರದ್ದೇ ವಾದ್ಯದವರು, ಅವ್ರ ಹಳ್ಳಿಯವರು ಅವ್ರ ದೇವ್ರ ಮುಂದೆ ಎಲ್ಲರೂ ಕುಣಿತಾರೆ. ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋಕ್ಕೆ. ಟ್ರೆಡಿಷ್ನಲಿ ಇಟ್ಸ್ ಲೈಕ್ ಏನು ಒಂದು ನಮ್ಮ ಪೂರ್ವಜರು ನಡೆಸ್ಕೊಂತ ಬರ್ತಾ ಇದ್ದಾರೆ, ಅದನ್ನು ನಡೆಸ್ಕೊಂಡು ಹೋಗೋಕ್ಕೂ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅಡ್ಡ ಪಲ್ಲಕ್ಕಿ ಹೊತ್ತೋದು ತುಂಬ ಕಷ್ಟದ ಕೆಲಸ. ಕೋಆರ್ಡಿನೇಷನ್ ಕರೆಕ್ಟಾಗಿರಬೇಕು ನೋಡಿ. ಇನ್ನು ಮುಂದೆ ಅವರು ಇದು ಮಾಡ್ತಾ ಇದ್ದಾರೆ, ಹಿಂದ್ಗಡೆ ಅವರು ಬ್ಯಾಲೆನ್ಸ್ ಮಾಡಬೇಕು, ಹಿಂದ್ಗಡೆ ಅವರು ಇಟ್ಕೊಂಡು ಮುಂದೆಗಡೆ ಅವರು ಬ್ಯಾಲೆನ್ಸ್ ಮಾಡಬೇಕು. ಇಟ್ಸ್ ವೆರಿ ಟಫ್. ಆಮೇಲೆ ಈಗಲೂ ಸಹ ಸಖತ್ ನೋವುತ್ತೆ. ಸೊ ದ ಕೀಪ್ ಚೇಂಜಿಂಗ್ ಇಟ್. ಆ್ಯಂಡ್ ಎಲ್ಲರೂ ಬರೀ ಕಾಲಲ್ಲಿ ಮಾಡ್ತಾರೆ ಇದನ್ನು. ಇಷ್ಟು ಎಲ್ಲ ಜನನೂ ಬರೀ ಕಾಲಲ್ಲಿ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ರಿಯಲಿ ಅಮೇಝಿಂಗ್. ಒಂಥರ ತುಂಬಾ ಇದೆಲ್ಲ ನೋಡಬೇಕು ಆ್ಯಕ್ಚುಲಿ ಲೈಫಲ್ಲಿ. ಮಕ್ಕಳಿಗೆಲ್ಲ ತೋರಿಸ್ಬೇಕು ನಮ್ಮ ರೂಟ್ಸು, ನಮ್ಮ ಇದು, ನಮ್ಮ ಕಲ್ಚರು ಹೇಗಿದೆ ಅನ್ನೋದು. ಸೊ ಸುತ್ತ 8 ಹಳ್ಳಿಗೆ ನಮ್ಮ ಮನೆ, ನಮ್ಮ ಮಠದ ಮನೆ ಅಥವಾ ನಮ್ಮ ಮನೆ ಏನಿದೆ ನಮ್ಮದೇ ಧರ್ಮಾಧಿಕಾರಿಗಳ ಮನೆ. ಸೊ ನಮ್ಮ ಮನೇಲಿ ಯಾರು ಈ ದೇವಸ್ಥಾನ ನೋಡ್ಕೊತಾ ಇರ್ತಾರೆ, ಸೊ ಅವರಿಗೆ ತುಂಬ ಪ್ರಾಧಾನ್ಯತೆ ಸಿಗುತ್ತೆ. ಸೊ ನಮ್ಮ ದೊಡ್ಡಪ್ಪ ಈಗ ತುಂಬ ವರ್ಷದಿಂದ ಅವರೇ ಇಲ್ಲಿ ಇದ್ದು ಇಲ್ಲೇ ನೋಡ್ಕೊತಾ ಇರೋದು. ಸೊ ಅವರೇ ಇಲ್ಲಿ ಮುಖ್ಯಸ್ಥರು. ಆ್ಯಂಡ್ ಅವರೇ ಇದನ್ನು ದೇವರಿಗೆ ಏನು ಹೇಳಬೇಕು, ಮಾಡಬೇಕು, ಕಾರ್ಯಗಳು ಏನೇನು ನಡೆಸಬೇಕು. ಒಂದು ಧರ್ಮಾಧಿಕಾರಿ 108 ಹಳ್ಳಿಗಳು ಅಲ್ಲದಲ್ಲೇ ಬೇರೆ ಇನ್ನು ಎಷ್ಟೋ ಹಳ್ಳಿಗಳಿಂದ ಸೋಮವಾರ, ಶುಕ್ರವಾರ ಈ ಥರ ಹಬ್ಬಗಳಲ್ಲಿ ಎಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸಿ ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಸೊ ಈಗ ಆ್ಯಕ್ಚುಲಿ ದೇವರಿಗೆ ಹೇಳ್ತಾ ಇದ್ದಾರೆ ಅವರು, ಇನ್ನೂ ಸುತ್ತ ಹಾಕಬೇಕು ಎಷ್ಟು. ಆಮೇಲೆ ಹಳ್ಳಿ ಅವರಿಗೆ
ಸುತ್ತಕ್ಕೆ ಅಥವಾ ಇದನ್ನ ನಡೆಸ್ಕೊಂಡು ಬರೋಕ್ಕೆ ಒಂದು ಫ್ಯಾಮಿಲಿ ಏನು ನಡೆಸ್ಕೊಂತ ಬರ್ತಾ ಇರುತ್ತೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರೇ ನಡೆಸ್ಕೊಂತ ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಇವರು ಯಾರು ರೆಗ್ಯುಲರ್ ಕ್ಲಾತ್ಸ್ ಅಲ್ಲಿ ಇದಾರೆ ಅವರು ಅದೇ ತರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ದೇವ್ರು ಬಂದಿದೆ. ಸೊ ದೇವ್ರು ಯಾರಿಗಾದ್ರೂ ಬರ್ಬೋದು, ಆಕ್ಚುಲಿ ಲೇಡೀಸ್ಗೂ ಬರುತ್ತೆ. ಇದರಲ್ಲಿ ಅವರು ಲೇಡೀಸು ಮಾಡ್ತಾ ಇದ್ರು. ಸೊ ದೇವ್ರು ಬಂದಾಗ ಕಂಟ್ರೋಲ್ ಮಾಡೋದು ಕಷ್ಟ. ಸೊ ಅವರು ತುಂಬಾನೇ ಪವರ್ಫುಲ್ ಆಗ್ಬಿಡ್ತಾರೆ, ಅವರಿಗೆ ಅವ್ರ ಮೇಲೆ ಕಂಟ್ರೋಲ್ ಇರಲ್ಲ ನೋಡಿ ಹಾಗೆ. ಸೊ ಬೀಳ್ಸಿದ್ರು ಬೀಳಿಸ್ಬಿಡ್ತಾರೆ. ಅದಕ್ಕೇನೆ ಅವಾಗ ಶಿಫ್ಟ್ ಮಾಡ್ತಾ ಇರ್ತಾರೆ. ಸೊ ಎಷ್ಟೊಂದ್ ಜನ ದೇವ್ರು ಬಂದು ಬಿದ್ದೋಗ್ಬಿಡ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಪಕ್ಕದಲ್ಲಿ ಮಲಗಿಸ್ತಾ ಇದ್ರು. ಸೊ ತುಂಬಾನೇ ಇದು ಭಕ್ತಿಯಿಂದ, ತುಂಬಾನೇ ಕಟ್ನಿಟ್ಟಾಗಿ, ತುಂಬಾನೇ ಇದರಿಂದ ಪೂಜೆ ಮಾಡ್ತಾರೆ. ಸೊ ಈಗ ಎಲ್ಲರಿಗೂ ಇಲ್ಲಿ ನಾವು ನಮ್ಮನೆ ಕಡೆಯಿಂದ ಆಕ್ಚುಲಿ ಯಾರು ಭಕ್ತಾದಿಗಳು ಬಂದಿರ್ತಾರೆ ಅವ್ರಿಗೆಲ್ಲ ಪ್ರಸಾದ ಕೊಡ್ತೀವಿ. ಸೊ ಯಾರು ಫ್ರೀ ಇರ್ತಾರೆ ಅವರು ಬಂದ್ಬಿಟ್ಟು ತಿನ್ಕೊಂಡು ಹೋಗ್ಬೋದು. ಸೊ ನಮ್ಮಪ್ಪ ನನ್ನ ಮಗ ಎಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಚಂದ ಅನ್ಸುತ್ತಲ್ವಾ? ನಮ್ಮ ತಂದೆ ನನ್ನ ಮಗಂಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಥರ್ಡ್ ಜನರೇಷನ್, ಫಸ್ಟ್ ಜನರೇಷನ್ ಥರ್ಡ್ ಜನರೇಷನ್ಗೆ ಹೇಳ್ತಾ ಇರೋದು. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಒಂದೊಂದು ರೌಂಡ್ ಆದ್ಮೇಲೆ ದೇವ್ರು ಬಂದು ಮುಂಬಾಗ್ಲು ಅಥವಾ ಮೇನ್ ಡೋರ್ ಏನಿರುತ್ತೆ ಅಲ್ಲಿ ನಿಂತ್ಕೊಂಡಿರ್ತಾರೆ. ಏನಕ್ಕೆ ಅಂದರೆ ಅವರು ಒಂದು ಸುತ್ತ ಹಾಕೊಂಡ್ಬರೋ ಅಷ್ಟೊತ್ತಿಗೆ ಅವ್ರಿಗೆ ಸಖತ್ತು ಪವರ್ ಬಂದಿರುತ್ತೆ. ಸೊ ಅವ್ರಿಗೆ ಏನು ಕಂಪ್ಲೇಂಟ್ಸ್ ಇರುತ್ತೆ ಅಥವಾ ಅವ್ರಿಗೆ ಏನೋ ಒಂದು ಸರಿ ಆಗ್ತಿರಲ್ಲ, ದೇವ್ರಿಗೆ ಏನೋ ಒಂದು ಸೇವೆ ಆಗಲಿ, ಒಂದು ಪೂಜೆ ಆಗಲಿ, ಅಥವಾ ಏನು ಕಂಪ್ಲೇಂಟ್ಸ್ ಇರುತ್ತೆ, ದೇವರು ಆ್ಯಕ್ಚುಲಿ ಅದನ್ನು ಇಲ್ಲಿ ನಮ್ಮ ದೊಡ್ಡಪ್ಪನ ಹತ್ರ ಹೇಳ್ತಾರೆ. ಅಂದರೆ ಊರಲ್ಲಿ ಸರಿಯಾಗಿ ಪೂಜೆ ಮಾಡ್ತಿರಲ್ಲ, ಇಲ್ಲಾಂದರೆ ಈ ಥರ ನಡ್ಕೋಬೇಕಾಗಿರುತ್ತೆ, ಅಥವಾ ಅವ್ರಿಗೇನಾದ್ರು ಬಲಿ ಕೊಡಬೇಕಾಗಿರುತ್ತೆ, ಅದೆಲ್ಲ ಕೊಡ್ತಾ ಇಲ್ಲ. ಸೊ ತುಂಬ ಟ್ರೆಡಿಷನ್ಸು ನಿಂತೋಗ್ಬಿಟ್ಟಿರುತ್ತೆ. ಸೊ ಅದರಲ್ಲಿ ದೇವರಿಗೆ ಯಾವುದು ನಡೀಲೇಬೇಕು ಅಂತ ಇರುತ್ತೆ, ಅದನ್ನು ಒಂದೊಂದು ರೌಂಡ್ ಆದಮೇಲೂ ಬಂದುಬಿಟ್ಟು ಹೇಳಿ ಅವ್ರ ಮೇಲೆ ನೀರು ಚುಮ್ಕಿಸ್ತಾರೆ. ಯಾಕೆ ಅಂದರೆ ಅದು ಏನೋ ಒಂದು ಸಿಟ್ಟು ಅಥವಾ ಒಂದು ಇದಿದೆ, ಅದು ಶಾಂತ ಆಗಲಿ ಅಂತ ಹೇಳ್ಬಿಟ್ಟು ತೀರ್ಥ ಅವ್ರ ಮೇಲೆ ಹಾಕಿದ ತಕ್ಷಣವೇ ಅವರು ಕಮ್ಮಿ ಪೌರುಷ ಏನಿದೆ ಕಮ್ಮಿ ಆಗುತ್ತೆ. ಸೊ ಮತ್ತೆ ಇನ್ನೊಂದು ರೌಂಡ್ ಹೋಗ್ಬಿಟ್ಟು ಬಂದು ಮತ್ತೆ ಅವರು ಹೇಳ್ತಾರೆ. ಸೊ ಈ ಥರ ತುಂಬ ಅವರು ಒಂದೊಂದು ರೌಂಡಲ್ಲೂ ಅವ್ರದ್ದು ಏನು ಡಿಮ್ಯಾಂಡ್ಸ್ ಇರುತ್ತೆ ದೇವ್ರದ್ದು ಅದನ್ನು ಹೇಳ್ಬೋದು. ಮತ್ತು ಭಕ್ತಾದಿಗಳು ಅಂದರೆ ಆ ಊರಿನವರು ಏನಕ್ಕೆ ಅದು ಮಾಡ್ತಾ ಇಲ್ಲ ಅಂತ ಅವರಲ್ಲಿ ಎಕ್ಸ್ಪ್ಲನೇಷನ್ ಕೊಡಬೇಕು. ಸೊ ಎಷ್ಟೊಂದು ಟ್ರೆಡಿಷನ್ಸ್ನ ನಿಲ್ಲಿಸ್ಬಿಟ್ಟಿರ್ತಾರೆ, ಅದರಿಂದ ಆ್ಯಕ್ಚುಲಿ ಊರಿನ ದೇವರಿಗೆ ಸಿಟ್ಟು ಬಂದು ಊರಲ್ಲಿ ಒಳ್ಳೇದಾಗ್ತಿರಲ್ಲ. ಸೊ ಅವಾಗ ಈ ಥರ ಒಂದು ಜಾತ್ರೆಯಲ್ಲಿ ಅದನ್ನೆಲ್ಲ ಅವರು ಡಿಸ್ಕಸ್ ಮಾಡ್ತಾರೆ, ಆಮೇಲೆ ಹೇಳ್ತಾರೆ ಹಿಂಗೆ ಆಗಲೇಬೇಕು ಅಂತ ಹೇಳಿ. ಎಷ್ಟು ಮಾಡೋಕ್ಕಾಗತ್ತೆ, ಎಷ್ಟು ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ಒಬ್ರು ಕೇಳ್ಬಿಟ್ಟು ಅದನ್ನು ಇಂಟರ್ಪ್ರೇಟ್ ಮಾಡೋಕೆ ಒಬ್ರು ಜನ ಬೇಕಲ್ಲ. ಸೊ ದಟ್ ಈಸ್ ಮೈ ಫ್ಯಾಮಿಲಿ ಡಸ್ ದ್ಯಾಟ್. ಸೊ ಈಗ ಏನೋ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕಿತ್ತು, ಮೆರವಣಿಗೆ ಹಾಕಬೇಕಿತ್ತು, ಇಷ್ಟು ರೌಂಡ್ಸ್ ಅಂತ ಅದು ಆಗಿದೆ. ಸೊ ಈಗ ಎಲ್ಲ ದೇವರುಗಳು ಬಂದು ಅಲ್ಲಿ ನಿಂತ್ಕೊಂಡು ಅದೇ ಅವರು ಏನೇನೋ ಅವ್ರಿಗೆ ಆಗಬೇಕು ಅದನ್ನು, ಮತ್ತು ಫೈನಲ್ ಆಗಿ ಒಂದು ದೇವರಿಗೆ ಏನು ಈ ವರ್ಷ ನಾವು ಹೋಗ್ತಾ ಇದ್ದೀವಿ ಮತ್ತು ಮುಂದಿನ ವರ್ಷ ಬರ್ತೀವಿ ಆ ಥರ ಮುಕ್ತಾಯಗೊಳಿಸೋಕ್ಕೆ ಊರಿನಿಂದ ಬಂದಿರ್ತಾರಲ್ಲ, ಆ ಊರಿಂದ ಜನಗಳು ಬಂದಿರ್ತಾರೆ. ಸೊ ಅವರೆಲ್ಲ ನೋಡ್ಬೋದು, ಅವರು ಆರತಿ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಒಂದೊಂದು ದೇವರೂ ಒಂದು ಏನು ಆದಮೇಲೆ ಅವರು ಅದಕ್ಕೆ ಆರತಿ ಕಾಲು ತೊಗೊಂಡು ಪೂಜೆ ಮಾಡಿ ಆರತಿ ಆ
ಪೂಜೆ ಮಾಡಿ ಫೈನಲ್ ಆಗಿ 2 ಪಟ್ಟ ಏನು ಒಂದು ದೇವರಿದೆ, ದೇವಸ್ಥಾನದ ಒಳಗಡೆ ತಗೊಂಡೋಗ್ತಾ ಇದ್ದಾರೆ ನೋಡಿ. ಅದು ಮುಳ್ಳಯ್ಯ ಸ್ವಾಮಿ ಮತ್ತೆ ವೀರಭದ್ರ ಸ್ವಾಮಿ ಪಟ್ಟ ದೇವರದು. ಇನ್ನು ಉಳಿದಿದ್ದು ದೇವ್ರು ಏನಿದೆ, ಉಳಿದಿದ್ದ ದೇವರೆಲ್ಲ ಅವ್ರವ್ರ ಊರಿಗೆ ಅವ್ರವರು ವಾಪಸ್ ಕರ್ಕೊಂಡು ಹೋಗ್ತಾರೆ. ಬಟ್ ಮಾರಿ ಮತ್ತೆ ಚೌಡಿ ಏನಿದೆ ಅದು ನಮ್ಮ ವಾಪಸ್ ಜಾತ್ರೆ ಇತ್ತು ಅದು ಈಗ ಜಾತ್ರೆ ಎಲ್ಲ ಮುಗೀತು. ಸೊ ಈಗ ಅವರು ಏನೇನು ದೇವರಿಂದು ಎಲ್ಲ ಹಾಕೊಂಡಿದ್ರು ಅದನ್ನೆಲ್ಲ ತೆಗ್ದು ಪೂಜೆ ಮಾಡಿ ವಾಪಸ್ಸು ಇಡ್ತಾರೆ. ಇಟ್ಮೇಲೆ ದೇವರು ಶಾಂತ ಆಗುತ್ತೆ. ಶಾಂತ ಆದ್ಮೇಲೆ ದೇವರಿಗೆ ಏನೇನು ಇಶ್ಯೂಸ್ ಆಗ್ತಾ ಇದೆ, ಊರಿಂದ ಏನು ಪ್ರಾಬ್ಲಮ್ ಆಗ್ತಿದೆ ಅಥವಾ ಏನು ನೋಡ್ಕೋತಾ ಇಲ್ಲ ಸರಿಯಾಗಿ, ಅಥವಾ ಊರಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು, ಯಾಕೆ ಬಾಧೆ ಬರ್ತಾ ಇದೆ, ಇದನ್ನೆಲ್ಲ ದೇವರು ಹೇಳುತ್ತೆ. ಜನ ಅಲ್ಲಿ ನಿಂತ್ಕೊಂಡಿರೋರು ಅವ್ರಿಗೇನಾದ್ರೂ ಕ್ವಶನ್ಸ್ ಇದ್ರೆ ದೇವ್ರು ಯಾಕೆ ಅವ್ರೇನಾದ್ರೂ ಅನ್ಕೊಂಡಿದ್ದಾರೆ ಅದು ಮಾಡ್ತಾ ಇಲ್ಲ, ಅಥವಾ ಈ ತರ ಇಲ್ಲ, ಈಗ ಏನೋ ಅನ್ಕೊಂಡಿರ್ತಾರೆ ಹೋದ ವರ್ಷದಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಮಳೆ ಬಂತು ಅಂದ್ರೆ ಇದನ್ನ ಮಾಡ್ತೀವಿ ಪೂಜೆ ಅದು ಅಂತ. ಸೊ ಅದನ್ನ ಅವ್ರು ಕೇಳ್ಬೋದು ದೇವ್ರಿಗೆ ಯಾಕೆ ಮಾಡ್ಲಿಲ್ಲ ಅಂತ. ಸೊ ದೇವರಿಗೆ ಅದರಿಂದ ಏನೋ ಒಂದು ಬಾಧೆ ಆಗಿದ್ರೆ ಅದನ್ನ ಹೇಳುತ್ತೆ, ಹೌದು ಈ ತರ ನೀನ್ ಇದನ್ನ ನೋಡ್ಕೊಂಡ್ಲಿಲ್ಲ ಅದಕ್ಕೆ ನಾನು ಅದನ್ನ ಮಾಡ್ಲಿಲ್ಲ. ಸೊ ಈ ತರ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಸೊ ಒಂದು ಊರಿಂದು ಎಲ್ಲ ಊರಿಂದನು ಅವ್ರವ್ರ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ಸೊಲ್ಯೂಷನ್ ಏನು ಅದನ್ನ ನಮ್ ದೊಡ್ಡಪ್ಪನ ಹತ್ರ ಹೇಳ್ತಾರೆ. ಸೊ ಅವರು ಅದನ್ನ ಮಾತಾಡ್ತಾರೆ. ಸೊ ಯಾರಿಗೆ ಏನು ಬೇಡ್ಕೋಬೇಕು ಅಥವಾ ಇಶ್ಯೂಸ್ ಹೇಳಬೇಕು ಅದನ್ನ ಇಲ್ಲಿ ಮಾಡ್ಬೋದು. ಸೊ ಫೈನಲ್ ಆಗಿ ಈಗ ದೇವರು ಇಲ್ಲಿಂದ ಹೊರಟಿದೆ ಅಂದ್ರೆ ಅವ್ರ ಊರಿಗೆ ವಾಪಸ್ಸು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ನೋಡ್ಬೋದು ನೀವು ಎಷ್ಟು ಈಗ ಶಾಂತವಾಗಿ ಮೊದ್ಲಕ್ಕಿಂತ ಇದೇ ತರ ಅವ್ರ ಊರ್ ತನಕ ಕರ್ಕೊಂಡು ಹೋಗ್ತಾರೆ. ಸೊ ಊರು ಏನು ಎಲ್ಲ ಅಕ್ಕಪಕ್ಕ ಒಂದು 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ಅಲ್ಲಿ ಇರುತ್ತೆ. ಸೊ ಎಲ್ಲದು ಅಲ್ಲಿ ಊರ್ ಹೋಗೋ ತನಕನೂ ರೋಡಲ್ಲಿ ಬರ ಅಂತ ಮನೆಗಳಲ್ಲೆಲ್ಲ ಪೂಜೆ ಮಾಡ್ತಾರೆ. ಸೊ ನೀವು ನೋಡ್ಬೋದು ದೇವರು ಯಾರಿಗೆ ಬರುತ್ತೆ ಅವ್ರು ಹಾಕೊಂಡಿರೋದು ಮಳೆಗಳ ಚಪ್ಪಲ್ಲು, ಅಂದ್ರೆ ಈ ಮಳೆ ಬರುತ್ತಲ್ಲ ನೇಲ್, ಸೊ ಅದರಲ್ಲಿ ಮಾಡಿರೋಂಥ ಚಪ್ಪಲ್. ಸೊ ಅದಷ್ಟು ಚುಚ್ಚುತ್ತಾ ಇರುತ್ತೆ. ಸೊ ಇಡೀ ದಿನ ಊರಿಂದ ಇಲ್ಲಿ ತನಕ ಅದೇ ಇದರಲ್ಲಿ ಚಪ್ಪಲಲ್ಲಿ ಅವರು ಬಂದಿರೋದು. ಸೊ ಅದು ದೇವರಿಗೆ ನಾವು ಹೆಂಗೆ ನಮ್ಮ ಗುರುಗಳೆಲ್ಲ ಉಡ್ಡಿನ ಚಪ್ಪಲ್ ಹಾಕೊಂತಾರೆ ಅದೇ ತರದ್ದು, ಬಟ್ ಅದು ಉಡ್ಡಿನ ಮೇಲೆ ಮಳೆ ಹೊಡೆದು ಫುಲ್ ಮಳೆಗಳು ಚುಚ್ಚು. ಸೊ ಈಗ ಬೇರೆ ಊರಿನವರು ಅವ್ರ ವಿಷಯ ಮಾತಾಡ್ತಿದ್ದಾರೆ. ಸೊ ಹಿಂಗೆ ಎಲ್ಲ ದೇವ್ರ ಹತ್ರನೂ ಮಾತಾಡಿ ಅವರಿಗೆ ತಾಂಬೂಲ ಕೊಟ್ಬಿಟ್ಟು ಕಳಿಸ್ತಾರೆ, ಮುಂದಿನ ವರ್ಷ ಮತ್ತೆ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಯಾರು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಇದ್ದಾರೆ, ಮಠದಲ್ಲಿ ಪೂಜೆ ಮಾಡ್ಸೋಕ್ಕೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಆಶೀರ್ವಾದ ತಗೊಂಡು ಹೋಗ್ತಾರೆ. ಸೊ ನಮ್ಮ ಮಠದಲ್ಲಿರುವಂಥ ದೇವರು ಯಾವ್ದಾದ್ರು ಅಂತ ತೋರಿಸ್ತೀನಿ. ಮುಳ್ಳಯ್ಯ ಸ್ವಾಮಿ ಮತ್ತೆ ವೀರಭದ್ರ ಸ್ವಾಮಿ ಇದೆ. ಮಠದ ಮನೆಯವರು ಅಂದ್ರೆ ನಮಗೂ ತುಂಬಾ ಕಟ್ಪಾಡುಗಳಿರುತ್ತೆ. ಇಂಟರ್ ಕಾಸ್ಟ್ ಮದುವೆ ಆಗಂಗಿಲ್ಲ, ನಾನ್ ವೆಜ್ ತಿನ್ನಂಗಿಲ್ಲ, ಕುಡಿಯೋಂಗಿಲ್ಲ, ಸಿಗರೇಟ್ ಸೇದಂಗಿಲ್ಲ. ಸೊ 3-4 ಜನರೇಷನ್ ಇಂದ ಯಾರು ಇಂಟರ್ ಕಾಸ್ಟ್ ಆಗೇ ಇಲ್ಲ. ಯಾಕಂದ್ರೆ ಇಂಟರ್ ಕಾಸ್ಟ್ ಆದ್ರೆ ಮನೆಗೆ ಎಂಟ್ರಿ ಇಲ್ಲ, ದೇವಸ್ಥಾನಕ್ಕೆ ಎಂಟ್ರಿ ಇಲ್ಲ. ಸೊ ಹಂಗಾಗಿ ಯಾರೂ ಇಲ್ಲಿ ತನಕ ಇಂಟರ್ ಕಾಸ್ಟ್ ಆಗಿಲ್ಲ, ಅವ್ರನ್ನ ಮನೆಯೊಳಗೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗೆ ತುಂಬಾ ಕಷ್ಟಪಟ್ಟು ತುಂಬಾ ಶ್ರದ್ಧೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.